Hello everybody, welcome back to Spoken English Viral Play YouTube channel. Reach, reached, arrive, arrived. ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ಹಲವಾರು ಜನರಿಗಿರುವ ಒಂದು ಡೌಟ್ ಅನ್ನು ಕ್ಲಿಯರ್ ಮಾಡ್ತೇನೆ. ರೀಚ್ ಮತ್ತು ಅರೈವ್ ಇದರ ಅರ್ಥ ಏನು, ಇದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು, ಹಾಗೇನೆ ಇದನ್ನು ಆಚೆ ಈಚೆ ಇಂಟರ್ಚೇಂಜಬಲ್ ಆಗಿ ಬಳಸಬಹುದಾ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಈ ಎರಡು ಪದಗಳ ಅರ್ಥ ರೀಚ್ ತಲುಪು, ರೀಚ್ಡ್ ತಲುಪಿದರು, ತಲುಪಿತು. ಅರೈವ್ ತಲುಪು, ಅರೈವ್ಡ್ ತಲುಪಿದರು, ತಲುಪಿತು, ಆಗಮಿಸಿದರು. ರೀಚ್, ರೀಚ್ನ ಬಗ್ಗೆ ನೋಡೋಣ. ರೀಚ್ಡ್ ತಲುಪಿದರು. ನಾವು ತುಂಬಾ ಸ್ಟ್ರಗಲ್ ಮಾಡಿ, ತುಂಬಾ ಹೋರಾಡಿ, ಅಂದ್ರೆ ತುಂಬಾ ಒದ್ದಾಡಿ, ಹಲವಾರು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿ, ತುಂಬಾ ದೂರ ಪ್ರಯಾಣ ಮಾಡಿ ಒಂದು ಡೆಸ್ಟಿನೇಷನ್ಗೆ ತಲುಪಿದ್ದನ್ನು ಹೇಳುವಾಗ ನಾವು ಈ ರೀಚ್ ಅನ್ನು ಬಳಸ್ತೇವೆ. ಪ್ರಯಾಣ ಮಾಡಿದ್ದನ್ನು ಹೇಳುವಾಗ ಮಾತ್ರ ಅಲ್ಲ, ಜೀವನದಲ್ಲಿ ಒಬ್ಬ ಕಷ್ಟಪಟ್ಟು ವರ್ಷಗಟ್ಟಲೆ ಓದಿ ಒಂದು ಉನ್ನತ ಪೊಸಿಷನ್ಗೆ ತಲುಪಿದ್ದನ್ನು ಹೇಳುವಾಗಲೂ ಈ ರೀಚ್ ಅನ್ನೇ ಬಳಸ್ತೇವೆ. ಇನ್ನು ಸೆಕೆಂಡ್ ಒನ್, ಅರೈವ್, ಅರೈವ್ಡ್. ಇದನ್ನು ನಾವು ಸಾಮಾನ್ಯವಾಗಿ ಒಂದು ಡೆಸ್ಟಿನೇಷನ್ಗೆ ತಲುಪಿದೆ ಎಂದು ಹೇಳುವಾಗ ಅರೈವ್ಡ್ ಅನ್ನು ಬಳಸ್ತೇವೆ. ಇದಕ್ಕೆ ತುಂಬಾ ಸ್ಟ್ರಗಲ್ ಮಾಡಬೇಕೆಂದಿಲ್ಲ, ಒಂದು ಟೈಮ್ನಲ್ಲಿ ಒಂದು ಸ್ಥಳಕ್ಕೆ ತಲುಪಿದ್ರೆ ಮಾತ್ರ ಸಾಕು. ಫಾರ್ ಎಕ್ಸಾಂಪಲ್, ಫ್ಲೈಟ್, ಬಸ್, ಟ್ರೈನ್ ಇದೆಲ್ಲವನ್ನು ಒಂದು ಸ್ಥಳಕ್ಕೆ ತಲುಪಿತು ಎಂದು ಹೇಳೋಕೆ ಈ ಅರೈವ್ ಅನ್ನು ಬಳಸ್ತೇವೆ. ಇನ್ನು ನಾವು ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ, ಅವಾಗ ನಿಮಗೆ ಕ್ಲಿಯರ್ ಆಗ್ಬೋದು. ನಾನು ಅನೇಕ ದಿನಗಳಿಂದ ನಿಮ್ಮನ್ನು ತಲುಪಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಅನೇಕ ದಿನಗಳಿಂದ ನಿಮ್ಮ ಹತ್ರ ತಲುಪಲು ಪ್ರಯತ್ನಿಸುತ್ತಿದ್ದೇನೆ. ಇವಾಗ ನೀವು ಹೇಳಿ, ಇಲ್ಲಿ ರೀಚ್ ಬಳಸಬೇಕಾ, ಅರೈವ್ ಬಳಸಬೇಕಾ? ಎಸ್, ಕರೆಕ್ಟ್, ಇಲ್ಲಿ ರೀಚ್ ಬಳಸಬೇಕು. ಏಕೆಂದ್ರೆ ಇವ ಅನೇಕ ದಿನಗಳಿಂದ ಅವರ ಹತ್ರ ತಲುಪಲು ಪ್ರಯತ್ನಿಸುತ್ತಿದ್ದ, ಆದ್ರೆ ಇವತ್ತು ಅದು ಸಾಧ್ಯವಾಯಿತು. ಅಂದ್ರೆ ಅವ ತುಂಬಾ ಪ್ರಯತ್ನ ಮಾಡ್ತಿದ್ದ, ಸೊ ಇಲ್ಲಿ ರೀಚ್ ಬಳಸಬೇಕು. I have been trying to reach you for many days. I have been trying, ಪ್ರಯತ್ನಿಸುತ್ತಾ ಇದ್ದೆ. I have been trying to reach you for many days. ಆತ ತನ್ನ ಸಾಧನೆಯ ಉನ್ನತ ಮಟ್ಟವನ್ನು ತಲುಪಿದರು. ಆತ ತನ್ನ ಸಾಧನೆಯ ಟಾಪ್ ಅನ್ನು ತಲುಪಿದರು. ಇದನ್ನು ಇಂಗ್ಲಿಷ್ನಲ್ಲಿ He reached at top of his achievement. He reached at top of his achievement. ಇಲ್ಲಿ ಸಾಧನೆ ಮಾಡೋಕೆ ತುಂಬಾ ಕಷ್ಟಪಡಬೇಕು, ಸೊ ಇಲ್ಲಿ ನಾವು ರೀಚ್ ಅನ್ನು ಬಳಸಿದ್ದೇವೆ. ನಿಮ್ಮನ್ನು ಹೇಗೆ ತಲುಪಬೇಕೆಂದು ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಗೆ ತಲುಪಬೇಕೆಂದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ರೀಚ್ ಯು. ಐ ಡೋಂಟ್ ನೋ ಹೌ ಟು ರೀಚ್ ಯು. ಐ ಡೋಂಟ್ ನೋ ಹೌ ಟು ರೀಚ್ ಯು. ಇನ್ನೊಂದು ಎಕ್ಸಾಂಪಲ್ ನೋಡಿ. ದಿನದ ಕೊನೆಯಲ್ಲಿ ಅವನು ತನ್ನ ಗುರಿಯನ್ನು ತಲುಪಿದನು. At the end of the day, he reached his target. At the end of the day, he reached his target. ಇನ್ನು ಅರೈವ್ಡ್, ಅರೈವ್ ಅನ್ನು ಉಪಯೋಗಿಸುವ ಕೆಲವು ಸಿಚುವೇಶನ್ಗಳನ್ನು ನೋಡೋಣ. ನಾನು 10 ಗಂಟೆಗೆ ಬಂದೆ. ನಾನು 10 ಗಂಟೆಗೆ ಬಂದೆ. I arrived at 10. I arrived at 10. ಇಲ್ಲಿ ರೀಚ್ ಅನ್ನು ಕೂಡ ಬಳಸಬಹುದು. ಐ ರೀಚ್ಡ್ ಅಟ್ 10. ಆದ್ರೆ ಅದು ಹೇಗಾಗುತ್ತೆ ಅಂದ್ರೆ, ನೀವು ತುಂಬಾ ಕಷ್ಟಪಟ್ಟು ತುಂಬಾ ದೂರದಿಂದ ಬಂದಿದ್ದೀರಿ ಎಂಬ ಒಂದು ಅರ್ಥ ಕೊಡುತ್ತದೆ. ಇವಾಗ ನಾವು ಸಾಮಾನ್ಯವಾಗಿ ಹೇಳುವಾಗ ಹೀಗೆ ಹೇಳ್ಬೋದು, ಆದ್ರೆ ಕರೆಕ್ಟ್ ಆಗಿ ಅದರ ಮೀನಿಂಗ್ ಹೀಗೆ ಇರುತ್ತದೆ. ಸೂರ್ಯಾಸ್ತದ ಮೊದಲು ನಾವು ಅಲ್ಲಿಗೆ ತಲುಪಬೇಕು. ವಿ ಶುಡ್ ಅರೈವ್ ದೇರ್ ಬಿಫೋರ್ ದಿ ಸನ್ಸೆಟ್. ವಿ ಶುಡ್ ಅರೈವ್ ದೇರ್ ಬಿಫೋರ್ ದಿ ಸನ್ಸೆಟ್. ನಾನು ಸುರಕ್ಷಿತವಾಗಿ ಮನೆಗೆ ತಲುಪಿದೆ. ನಾನು ಸುರಕ್ಷಿತವಾಗಿ ಮನೆಗೆ ತಲುಪಿದೆ. ಐ ಸೇಫ್ಲಿ ಅರೈವ್ಡ್ ಅಟ್ ಹೋಮ್. ಐ ಸೇಫ್ಲಿ ಅರೈವ್ಡ್ ಅಟ್ ಹೋಮ್. ಸರಿ, ನಾವು ತಲುಪಿದಾಗ ನಾನು ನಿಮಗೆ ಕರೆ ಮಾಡ್ತೇನೆ. ಸರಿ, ನಾವು ತಲುಪಿದಾಗ ನಾನು ನಿಮಗೆ ಕರೆ ಮಾಡ್ತೇನೆ. ಆಲ್ ರೈಟ್, ಐ ವಿಲ್ ಕಾಲ್ ಯು ವೆನ್ ವಿ ಅರೈವ್. ಆಲ್ ರೈಟ್, ಐ ವಿಲ್ ಕಾಲ್ ಯು ವೆನ್ ವಿ ಅರೈವ್. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ತುಂಬಾ ಇನ್ಫಾರ್ಮೇಟಿವ್ ಆದ ಎಜುಕೇಶನಲ್ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.